ನಮ್ಮ ಅಂಚೆ ಇಲಾಖೆಗೆ ದೇಶಾದ್ಯಂತ ಆಗಾಗ ನೇಮಕಾತಿಗಳು ನಡೆಯುತ್ತೆ. ಹಾಗೆ ನೇಮಕಾತಿ ಆದವರಿಗೆ ಟ್ರೈನಿಂಗನ್ನು ಕೂಡ ಕೊಡಬೇಕಾಗುತ್ತೆ. ಈ ದೇಶದಲ್ಲಿ 6 ಈ ಥರ ಟ್ರೈನಿಂಗ್ ಕೊಡುವಂಥ ಇನ್ಸ್ಟಿಟ್ಯೂಟ್ ಇದೆ. ಅದರಲ್ಲಿ ಒಂದು ಮೈಸೂರಿನಲ್ಲೂ ಕೂಡ ಪ್ರತಿಷ್ಠಿತವಾದ ಇನ್ಸ್ಟಿಟ್ಯೂಟ್ ಇದೆ. ಇಲ್ಲಿ ಯಾರು ಲೇಡೀಸು ಟ್ರೈನಿಂಗ್ ಅಂತ ಬರ್ತಾರೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿನ ಕೊಡಬೇಕಾಗುತ್ತೆ. ಸುಮಾರು 100 ಜನ ಮಹಿಳೆಯರು ಉಳಿದುಕೊಳ್ಳುವಂತಹ ಹಂಸ ಅನ್ನೋ ಹಾಸ್ಟೆಲ್ನ ಇವತ್ತು ನಿರ್ಮಾಣ ಮಾಡಿ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಅದನ್ನು ಲೋಕಾರ್ಪಣೆಯನ್ನು ಮಾಡಲಾಗಿದೆ. ಈ ಹಿಂದೆ ಮನೋಜ್ ಸಿನ್ಹಾ ಅವರು ಅಂಚೆ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಹೊಂದಿದಾಗ ಅವರು ಇದನ್ನು ಕೊಟ್ಟಿದ್ದರು. ಇವತ್ತು ಅದರ ಸಂಪೂರ್ಣ ನಿರ್ಮಾಣ ಆಗಿ ಲೋಕಾರ್ಪಣೆಯನ್ನು ಮಾಡಲಾಗಿದೆ. ಎಲ್ಲ ಟ್ರೈನೀಸ್ ಬಂದಾಗ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು 2023 ಏಪ್ರಿಲ್ ಮೇನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವಾಗ ಪ್ರಚಾರಾಂದೋಲನ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನೀವು ಒಂದು ವೇಳೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ. ಇವತ್ತು ಏನು ನಡೀತಾ ಇದೆ, ತಾಲಿಬಾನಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಘಟನೆಗಳು ಸಾಕ್ಷಿಯಾಗಿದೆ. ಇವತ್ತು ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ ಅಂತೇಳಿ ಹೇಳಿದರೆ ಇವತ್ತು ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಇನ್ನು ಮುಂದೆ ವಿಧಾನಸೌಧದಲ್ಲಿ ಮೇಲ್ಗಡೆ ಏನು ಗೋಪುರ ಇದೆಯಲ್ಲ, ಗೋಪುರ ಮುಂದೊಂದು ದಿನ ಅದು ಗುಂಬಜ್ ಆಗಿ ಅದರ ಮೇಲೆ ಒಂದು ಲೌಡ್ ಸ್ಪೀಕರ್ ಇಟ್ಟು ಆಜಾನ್ ಕೂಗಿದ್ರು ಕೂಡ ಆಶ್ಚರ್ಯ ಪಡಬೇಡಿ, ಈ ಕಾಂಗ್ರೆಸ್ ಮುಂದುವರೆದ್ರೆ. ಹಾಗೆ ಬಾಂಬ್ ಬ್ಲಾಸ್ಟ್ಗಳು ಶುರುವಾಗಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ 10 ವರ್ಷಗಳ ಕಾಲ ಅದು ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಹಿಡಿದು ಲುಂಬಿನಿ ಗಾರ್ಡನ್ ಇರ್ಬೋದು, ಜರ್ಮನ್ ಬೇಕರಿ ಇರ್ಬೋದು, ಅಥವಾ ಪುಣಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಮುಂಬೈ ಬ್ಲಾಸ್ಟ್ ಇರ್ಬೋದು, ಡೆಲ್ಲಿ ಬ್ಲಾಸ್ಟ್ ಇರ್ಬೋದು, ಗುಜರಾತ್ನ ಸೂರತ್ನಲ್ಲಿ ಬ್ಲಾಸ್ಟ್ ಇರ್ಬೋದು, ದೇಶಾದ್ಯಂತ ಸರಣಿ ಬಾಂಬ್ ಬ್ಲಾಸ್ಟ್ಗಳು ನಡೀತಾ ಇದ್ದು. ಇವತ್ತು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭವಾಗಿದೆ. ಇದು ಕರ್ನಾಟಕ ಜನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಬರೀ ಟ್ರೈಲರ್ ಅಷ್ಟೇ. ಇನ್ನು ಮುಂದೆ ಇನ್ನೂ ದುರ್ಘಟನೆಗಳು ಕಾದಿದ್ದಾವೆ. ಆದಷ್ಟು ಬೇಗ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು 28ಕ್ಕೆ 28 BJP JDS ಮೈತ್ರಿಕೂಟಕ್ಕೆ ಕೊಟ್ಟು ಈ ಸರ್ಕಾರ ತೊಲಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ ಉಳಿಯುತ್ತೆ. ಇಲ್ಲ ಅಂತಂದರೆ ಗಂಡ ಅಂತರನೇ ಕಾದಿದೆ. ನಿಮಗೆ ಒಸಾಮಾ ಬಿನ್ ಮುಲ್ಲಾ ಉಮರ್ ಅವ್ರ ಥರದವ್ರು ಆಡಳಿತ ನಡೆಸುವಾಗ ಬಾಂಬ್ ಹಾಕೋರಿಗೆ ಅವರು ರಕ್ಷಣೆ ಕೊಡ್ತಾರೆ ಹೊರತು ಅವ್ರನ್ನ ಹಿಡಿಯುವಂಥ ಕೆಲಸ ಯಾವತ್ತೂ ಮಾಡಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು ಅದೇ. ಇದು FSL ವರದಿನೂ ಕೂಡ ಇವತ್ತು ನಮ್ಮ BJP ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದರದ್ದೊಂದು ವರದಿನೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿದ್ದಾರೆ, ಮೀಡಿಯಾದವರೇ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲ ಅಂತ ಈ ರೀತಿ ಲಜ್ಜೆಗೆಟ್ಟು ಡಿಫೆಂಡ್ ಮಾಡುವಂಥ ಅಗತ್ಯ ಇದೆ. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತ ಹೇಳಿ ಅವ್ನು ಒದ್ದು ಒಳಗೆ ಹಾಕೋಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರೂ ಕೂಡ ನಿಮಗೆ ಓಟ್ ಹಾಕೋದು, ಮತ್ತು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ನೀವು? ಇದೇ ಥರ ಮುಂದುವರಿತು ಅಂತೋದ್ರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ. ಕರ್ನಾಟಕ ಒಂದು ಸಭ್ಯ ರಾಜಕಾರಣಕ್ಕೆ, ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂಥ ರಾಜ್ಯ ಇದು. ಇಲ್ಲಿ ನೀವು ಈ ರೀತಿ ಎನ್ಕರೇಜ್ಮೆಂಟನ್ನು ಕೊಡ್ತಾ ಇದ್ದೀರಿ. ಒಂದು ನೀವು ಹೇಳಿಕೆನೇ ನೀವು ಭಾಳ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀನಿ ಅಂತೇಳಿ ಹೇಳಿಕೆ ಕೊಟ್ಟಿದ್ರಿ, ಅದಕ್ಕೆ ನಾನು ನಿಮ್ಗೆ ಸ್ವಾಗತ ಇದೆ. ಫಸ್ಟ್ ಟೈಮ್ ನೀವು ಈ ರೀತಿ ಒಂದು ಮಾತನಾಡಿರುವಂಥದ್ದು, ಆದರೆ ಕೃತಿಯಲ್ಲೂ ಕೂಡ ಅದನ್ನು ತೋರಿ ಅಂತ ನಾನು ಕೇಳ್ಕೊಳ್ತೀನಿ. ಗೊಂದಲ ಮೀಡಿಯಾದವ್ರು ಭಾಳ ಸೃಷ್ಟಿ ಮಾಡ್ತಾ ಇರ್ತಾರೆ. ಆದರೆ ಎಲ್ಲೆಲ್ಲಿ BJP ಏಕಾಂಗಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದೆಯೋ ಅಂಥ ರಾಜ್ಯಗಳಲ್ಲಿ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಆಂಧ್ರ ಪ್ರದೇಶ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹಾಗೆ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು. ಅನೌನ್ಸ್ ಆಗಿದೆಯಾ? ಎಲ್ಲೆಲ್ಲ ಅಲಯನ್ಸ್ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿಲ್ಲ. ಅಲಯನ್ಸ್ ಇಲ್ಲದೇ ಇರೋ ಕಡೆ BJP ಏಕಾಂಗಿಯಾಗಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಅಲ್ಲೆಲ್ಲ ಅನೌನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಗಳಲ್ಲೂ ಕೂಡ ಏನು ಚರ್ಚೆಗಳು ಎಲ್ಲ ನಡಿಬೇಕು. ಅಲಯನ್ಸ್ ಪಾರ್ಟ್ನರ್ಸಲ್ಲಿ ಸೀಟ್ ಶೇರಿಂಗ್ ಕೂಡ ಆಗಬೇಕು. ಇದಾದ ನಂತರ ಅನೌನ್ಸ್ ಮಾಡ್ತಾರೆ. ಕೇಂದ್ರದ ನಾಯಕರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ಈಗ ನೀವು ಮೊನ್ನೆ ಬಂದಿರೋ ಪಟ್ಟಿಯನ್ನು ನೋಡಿ, ಎಲ್ಲೆಲ್ಲಿ BJP ಸ್ವಂತ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಲ್ಲೆಲ್ಲ ಪಟ್ಟಿ ಅನೌನ್ಸ್ ಆಗಿದೆ. ಇಲ್ಲದೇ ಇದ್ದ ರಾಜ್ಯಗಳಲ್ಲಿ ಅನೌನ್ಸ್ ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.